ಕೌಶಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾಗೆ 3ನೇ ವಾರದಲ್ಲಿ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಒಂದಿಷ್ಟು ಅಪಪ್ರಚಾರ, ಸಿನಿಮಾಗೆ ಯಾರು ಕೂಡ ಬರ್ತಾ ಇಲ್ಲ, ಚಿತ್ರಮಂದಿರ ಖಾಲಿ ಇದೆ, ಹಾಗೆ ಹೀಗೆ ಅಂತ. ನಿಜವಾಗ್ಲೂ ಹೌದಾ? ಡೆವಿಲ್ ಸಿನಿಮಾಗೆ ಯಾರು ಬರ್ತಾ ಇಲ್ವಾ? ಚಿತ್ರಮಂದಿರ ಖಾಲಿ ಇದೆಯಾ? ಶೋ ಕ್ಯಾನ್ಸಲ್ ಆಗ್ತಾ ಇದೆಯಾ? ಹೀಗೆ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ. ಇವತ್ತು ಭಾನುವಾರ, ವೀಕೆಂಡ್, ಯಾವ ಮಟ್ಟದಲ್ಲಿ ಈ ಸಿನಿಮಾಗೆ ಪ್ರದರ್ಶನಗಳು ಸಿಗ್ತಾ ಇದೆ, ಹಾಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಹೀಗೆ ಒಂದಿಷ್ಟು ಕುತೂಹಲ ಸಾಮಾನ್ಯರಲ್ಲಿ ಇದೆ. ಮತ್ತೊಂದಿಷ್ಟು ಮಂದಿ ಅದು ಏನು ತೋರಿಸಿದ್ರು ಅಷ್ಟೇ, ಹೌಸ್ಫುಲ್ ಆದ ಚಿತ್ರಮಂದಿರವನ್ನು ತೋರಿಸಿದ್ರು ಅಷ್ಟೇ, ಖಾಲಿ ಅಂತಲೇ ಹೇಳೋದು. ಅಂಥವ್ರಿಗೆ ಏನು ಮಾಡೋದಕ್ಕೆ ಆಗಲ್ಲ. ಹೀಗಿರ್ಬೇಕಾದ್ರೆ ಇವಾಗ ಬೆಳಗ್ಗೆ 11 ಗಂಟೆ ಆಗಿದೆ. ಒಂದಿಷ್ಟು ಪ್ರದರ್ಶನಗಳು ಈಗಾಗಲೇ ಆರಂಭವಾಗಿದೆ, ಮತ್ತೊಂದಿಷ್ಟು ಪ್ರದರ್ಶನಗಳು ಇನ್ನೂ ಆರಂಭವಾಗಬೇಕಾಗಿದೆ. ಹೀಗಿರ್ಬೇಕಾದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಒಂದಿಷ್ಟು ಚಿತ್ರಮಂದಿರಗಳು ಭರ್ಜರಿಯಾದಂಥ ಪ್ರದರ್ಶನದಲ್ಲಿ ಸ್ಕ್ರೀನಿಂಗ್ ಮಾಡ್ತಾ ಇದೆ. ಯಾವೆಲ್ಲ ಚಿತ್ರಮಂದಿರಗಳು ಅಂತ ಕೇಳಿದ್ರೆ, ಸಂಜೆ 4 ಗಂಟೆಗೆ ಇನ್ನೂ ಕೂಡ ಸಮಯ ಸಿಕ್ಕಾಪಟ್ಟೆ ಇದೆ. ಒರೇನ್ ಮಾಲ್ ಇಲ್ಲಿರುವಂತಹ ಪಿವಿಆರ್ನಲ್ಲಿ ಸಂಜೆ 4:05ಕ್ಕೆ ಪ್ರದರ್ಶನ. ಯಾವ ರೀತಿ ಪ್ರತಿಕ್ರಿಯೆ ಇದೆ ನೋಡಿ. ಇದು 3ನೇ ವಾರದಲ್ಲೂ ಎಲ್ಲಾದರೂ ಖಾಲಿ ಕಾಣ್ತಾ ಇದೆಯಾ? ಆಲ್ಮೋಸ್ಟ್ ಒಂದು 60-70% ಭರ್ತಿಯಾಗಿದೆ, ಖಾಲಿ ಇಲ್ಲ. 3ನೇ ವಾರದಲ್ಲೂ ಭರ್ಜರಿ ಪ್ರತಿಕ್ರಿಯೆ. ಇನ್ನು ವೈಷ್ಣವಿ ಮಾಲ್ ಯಶವಂತಪುರದಲ್ಲಿದೆ, ರೈಲ್ವೆ ಸ್ಟೇಷನ್ನ ಆ ಕಡೆ, ತುಮಕೂರು ರಸ್ತೆಯಲ್ಲೇ ಇರುವಂಥದ್ದು. ಮಧ್ಯಾಹ್ನ 12 ಗಂಟೆ ಪ್ರದರ್ಶನ ನೋಡಿ. ಇದು ಕೂಡ ಅಷ್ಟೇ, ಪ್ರತಿಕ್ರಿಯೆ ಅತ್ಯುತ್ತಮವಾಗಿದೆ 3ನೇ ವಾರದಲ್ಲೂ. ಇನ್ನು ಲೂಲು ಮಾಲ್, ಇದು ಕೂಡ ಅಷ್ಟೇ ನೋಡಿ, ಹಿಂಭಾಗದಲ್ಲೆಲ್ಲ ಭರ್ತಿಯಾಗಿದೆ, ಮುಂಭಾಗದಲ್ಲಿ ಅಷ್ಟೇ ಖಾಲಿ. ಅದರಲ್ಲೂ ಮುಂಭಾಗದಲ್ಲಿ 260 ರೂಪಾಯಿಯ ಸೀಟ್ ಏನಿದೆ, 3 ಟಿಕೆಟ್ ಭರ್ತಿ. ಹಾಗೆ ಇನ್ನೊಂದು ಕನಕಪುರ ರಸ್ತೆಯಲ್ಲಿರುವಂಥ ಪಿವಿಆರ್ ಚಿತ್ರಮಂದಿರ 2:50ಕ್ಕೆ ಪ್ರದರ್ಶನ ನೋಡಿ. ಹಿಂಭಾಗದಲ್ಲೆಲ್ಲ ಎಷ್ಟು ಭರ್ತಿಯಾಗಿದೆ ಅಂತ. ಪ್ರತಿಕ್ರಿಯೆ ತುಂಬಾನೇ ಚೆನ್ನಾಗಿದೆ. ಇನ್ನು ರಾತ್ರಿ 10 ಗಂಟೆಗೆ ಇದು ಮಾಲಾಪೇಶಿಯಾ ನೋಡಿ. ಇಲ್ಲಿ ಇದಕ್ಕೆ ಇನ್ನೂ ಕೂಡ ಸಮಯ ಇದೆ ಸ್ವಾಮಿ. ಇದು ಯಾರು ಕೂಡ ಆನ್ಲೈನಲ್ಲಿ ಬುಕ್ ಮಾಡಲ್ಲ, ಒಂದಿಷ್ಟು ಮಂದಿ ಮಾಡ್ತಾರೆ ಅಷ್ಟೇ. ನೇರವಾಗಿ ಚಿತ್ರಮಂದಿರಕ್ಕೆ ಹೋಗ್ತಾರೆ. ಯಾಕಂತ ಇಲ್ಲ, ಸೇವಾ ಶುಲ್ಕ 60 ರೂಪಾಯಿ ಇದೆಯಲ್ಲ, ಇಬ್ಬರು ಅದರಲ್ಲಿ ಎಷ್ಟಾಯ್ತು? 120 ರೂಪಾಯಿ ವ್ಯರ್ಥ ತಾನೆ. ಹೀಗೆ ಇನ್ನು ರಾಯಲ್ ಮೀನಾಕ್ಷಿ ಸಿನಿ ಪೊಲೀಸು ನೋಡಿ, ಇದು ಬರೋಬ್ಬರಿಯಾದಂಥ ಪ್ರದರ್ಶನ ಅಂದ್ರೆ ಹಿಂಭಾಗದಲ್ಲಿ ಎಷ್ಟಿದೆ ನೋಡಿ, 310 ರೂಪಾಯಿಯ ಟಿಕೆಟ್ ಅಲ್ಲಿ ಒಂದೇ ಟಿಕೆಟು, 290ರಲ್ಲಿ 2, ಇದು 270 ಮುಂಭಾಗದಲ್ಲಿ ಖಾಲಿ, ಒಂದೇ ಒಂದು ರೋ ಖಾಲಿ, ಅದು ಕೂಡ ಭರ್ತಿಯಾಗಿ ಆಗುತ್ತೆ. 2ನೇ ರೋದಲ್ಲಿ ಖಾಲಿ 2 ಟಿಕೆಟು. ಇನ್ನು ಮಂತ್ರಿ 12:35 ಪ್ರದರ್ಶನ, ಇನ್ನು ಅರ್ಧ ಗಂಟೆ ಇದೆ ಪ್ರದರ್ಶನ ಆರಂಭವಾಗೋದಕ್ಕೆ. ನೋಡಿ ಯಾವ ಮಟ್ಟ ಪ್ರತಿಕ್ರಿಯೆ ಇದೆ ಅಂತ. ಸುಮಾರು 60% ಭರ್ತಿ. ಹಾಗೆ ಗ್ಲೋಬಲ್ ಮಾಲ್ ಮೈಸೂರು ರಸ್ತೆ, ಇದು 2:20 ಪ್ರದರ್ಶನ. ಇದು ಇವಾಗ ಪ್ರದರ್ಶನ ಆಗೋದಕ್ಕೆ ಸಮಯ ಸಿಕ್ಕಾಪಟ್ಟೆ ಇದೆ. ಒಂದಿಷ್ಟು ಮಂದಿ ಇಲ್ಲಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ತಾರೆ, ಮತ್ತೊಂದಿಷ್ಟು ಮಂದಿ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಕೊನೆ ಗಳಿಗೆಯಲ್ಲಿ ಅಲ್ಲಿ ಟಿಕೆಟ್ ಅನ್ನು ಪಡ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ. ಇವೆಲ್ಲ ಈಗ ಎಕ್ಸಾಂಪಲ್ ಹೇಳೋದಾದ್ರೆ 2:20 ಪ್ರದರ್ಶನ, ಇದು 2 ಗಂಟೆಗೆ ನೋಡ್ಬೇಕು. 2 ಗಂಟೆಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹೌಸ್ಫುಲ್ ಆಗಿದೆಯೋ ಅಥವಾ ಒಂದಿಷ್ಟು ಸೀಟುಗಳು ಖಾಲಿ ಇದೆಯೋ ಅಂತ. ಇವಾಗ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಇನ್ನೂ ಕೂಡ ಸಮಯ ಎಷ್ಟಿದೆ, ಸಿಕ್ಕಾಪಟ್ಟೆ ಇದೆ ಟೈಮ್. ಇನ್ನೂ ಕೂಡ 3-3.5 ಗಂಟೆ ಇದೆ. 3.5 ಗಂಟೆಯಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಹೀಗೆ ಪ್ರತಿಕ್ರಿಯೆ ಭರ್ಜರಿಯಾಗಿದೆ ನೋಡಿ. ವೀರೇಶ್ ಚಿತ್ರಮಂದಿರ ನೋಡಿ 12:50 ಪ್ರದರ್ಶನ. ಮುಕ್ಕಾಲು ಭಾಗ ಚಿತ್ರಮಂದಿರ ತುಂಬಿದೆ. ಪ್ರದರ್ಶನಗಳು ಚೆನ್ನಾಗಿದೆ, ಪ್ರತಿಕ್ರಿಯೆ ಕೂಡ ಚೆನ್ನಾಗಿದೆ. ರಾಕ್ಲೈನ್ ಮಾಲ್ನಲ್ಲಿ ನೋಡಿ, ಹಿಂಭಾಗದಲ್ಲೆಲ್ಲ ಭರ್ತಿ, ಫಾಸ್ಟ್ ಫೀಲಿಂಗ್ ಆಗ್ತಾ ಇದೆ. 3:40 ಪ್ರದರ್ಶನ, 11 ಗಂಟೆಗೇನೆ 3:40 ಪ್ರದರ್ಶನ ಈ ಮಟ್ಟಕ್ಕೆ ಇಲ್ಲಿ ಭರ್ತಿ ಆಯ್ತಂತಾದ್ರೆ, ಇನ್ನು ಪ್ರದರ್ಶನ ಆಗುವಂಥ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಇರಬೇಡ. ಹಾಗೆ ಪ್ರತಿಕ್ರಿಯೆ ಅತ್ಯುತ್ತಮವಾಗಿದೆ. ಪ್ರತಿಕ್ರಿಯೆ ಬಗ್ಗೆ ಎಳ್ಳಷ್ಟು ಅನುಮಾನ ಇಲ್ಲ. ಇನ್ನು ಮುಖ್ಯ ಚಿತ್ರಮಂದಿರ ನರ್ತಕಿ ಮಧ್ಯಾಹ್ನ 1:30 ಪ್ರದರ್ಶನ ನೋಡಿ. ನರ್ತಕಿಯಲ್ಲೂ ಇದು ಆನ್ಲೈನಲ್ಲಿ ಭರ್ತಿಯಾಗಿರೋದು. ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡು ಅಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡುವವರು ಸುಮಾರು ಮಂದಿ ಇದ್ದಾರೆ. ಭರ್ತಿ ಆಗಿ ಆಗುತ್ತೆ. ನರ್ತಕಿ ಚಿತ್ರಮಂದಿರ ಹೌಸ್ಫುಲ್ ಆಗಿಲ್ಲ ಅಂತ ಆದ್ರೂ
ಒಂದು ಸರಿಸುಮಾರು ಬಾಲ್ಕನಿ ಅಂತೂ ಭರ್ತಿ ಆಗುತ್ತೆ, ಇಲ್ಲ ಅಂತಂದ್ರೆ ಒಂದು 60-70% ಭರ್ತಿ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ್ಲೇ ಈ ಮಟ್ಟಕ್ಕೆ ಇದೆ ಅಂತೆ, ಇನ್ನು ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಲ್ವ ಜನಗಳು, ಮಾಡೇ ಮಾಡ್ತಾರೆ. ಹೀಗಾಗಿ ಪ್ರತಿಕ್ರಿಯೆ ಅತ್ಯದ್ಭುತವಾಗಿದೆ. ಅಪಪ್ರಚಾರದ ಮಧ್ಯೆ ಕೂಡ, ಪೈರಸಿ ಬಂದರೂ ಕೂಡ ಪ್ರೇಕ್ಷಕರು ಉತ್ತಮ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡ್ತಾರೆ. ಅದು 3ನೇ ವಾರದಲ್ಲಿ ಅಂತಾದ್ರೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಡೆವಿಲ್ ಸಿನಿಮಾ ಚೆನ್ನಾಗಿದೆ, ಅಪಪ್ರಚಾರ ಹಾಗೆ ಪೈರಸಿಯಿಂದಾಗಿ ಒಂದಿಷ್ಟು ಆ ವೇಗಕ್ಕೆ ಬ್ರೇಕ್ ಬಿದ್ದಿರ್ಬೋದು. ಕಲೆಕ್ಷನ್ ಆಗೇ ಆಗುತ್ತೆ, ಪ್ರೇಕ್ಷಕರು ಅತ್ಯುತ್ತಮ ಸಿನಿಮಾಗಳ ಕೈ ಹಿಡಿದೇ ಹಿಡಿತಾರೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.